ಬಾರು ಬಾರು ರಣಧೀರ ಬಾರು ಪ್ರೀತಿಯ ಸರದಾರ ಬಾ ಎಂದರೆ ಬಂದಿಳಿಯುವ ಶೂರ ನೀ ಬಂದರೆ ದಿಗ್ವಿಜಯದ ಹಾರ ಬಾರು ಬಾರು ರಣಧೀರ ಬಾರು ಪ್ರೀತಿಯ ಸರದಾರ ಶಾಕುಂತಲ ಮೇಲ್ಮೋಟಕ್ಕೆ ಕವಿ ಕಾಳಿದಾಸನೇ ಮನಸೋತ ಪಾರ್ವತಿಯ ಬೀಸಿದ ಮೈಮಾಟಕ್ಕೆ ಪರಮೇಶ್ವರನೇ ಹುಚ್ಚನಾಗಿ ಮನಸೋತ ರಂದೆ ಊರ ಶರ ಮೇನಕೆಯರ ಚೆಲುವೆಗೆ ಓ ದೇವೇಂದ್ರನೇ ಮನಸೋತ ಮಹಾಲಕ್ಷ್ಮಿಯ ಅಂದ ಚಂದಕ್ಕೆ ಸರ್ಪದ ಹೆಡೆಯಲ್ಲಿ ವಾಸವಾಗಿರುವ ಆದಿಶೇಷನೇ ಮನಸೋತ ದೇವತೆಗಳು ಒಂದು ಹೆಣ್ಣಿನ ಮುಖಕ್ಕೆ ಮನಸ್ಸೋತಿರುವಾಗ ನರಮಾನವರು ಆಸೆ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ. ಪಾರ್ವತಿ, ನಿನ್ನ ದೇಹ ದುಃಖಕ್ಕೆ ನಾನೆಂದೋ ಮನಸ್ಸೋತಿದ್ದೇನೆ, ಹಂಬಲಿಸುತ್ತಿದೆ ಈ ಬೇಟೆಗಾರನ ಮನದ ಯಾರು ನೀವು? ಅಡ್ಡ ದಾರಿಯಲ್ಲಿ ನಿಂತ್ಕೊಂಡಿದ್ರಲ್ಲ, ದಾರಿ ಬಿಡಿ ಹೋಗ್ಬೇಕು. ವೆಲ್ಕಮ್ ಮೈ ಡಿಯರ್ ಲವ್ಲಿ ಗರ್ಲ್, ವೆಲ್ಕಮ್. ಬಹುದಿನದ ಬೇಕೆ ಎಂದು ನನಗಲೇತು. ಪಾರ್ವತಿ, ಹಸಿ ತುಟಿಗಳಿಂದ ಬಿಸಿ ಮುತ್ತು ಕೊಟ್ಟು ತಣಿಸಬೋ ನನ್ನ ಅಂತರಂಗವನ್ನು. ನೋಡ್ರಿ, ಏನು ಮಾತಾಡ್ತಾ ಇದ್ರ? ಸುತ್ತ ಹಳ್ಳಿಗೆಲ್ಲ ಅನ್ನ ಹಾಕೋ ಅನ್ನದಾತ ಗೌಡ್ರು ಅಂತ ಹೇಳ್ತಾರೆ. ನಮ್ಮಂಥವ್ರಿಗೆಲ್ಲ ಆಸರಿಯಾಗಿ ಇರ್ಬೇಕಾದವ್ರು ನೀವು. ಅದನ್ನ ಬಿಟ್ಟು ಇಂತ ಹೊಲಸು ಮಾತನಾಡ್ತಾ ಇದ್ರಲ್ಲ, ನಾಚಿಕೆ ಆಗಲ್ವೇ ನಿಮಗೆ? ನಾಚಿಕೆ ನಾಚಿಕೆ ಎಂಬ ಮೂರಕ್ಷರದ ಅರ್ಮ ನಾವು ತಿಳಿದಿದ್ರೆ 4 ಗೋಡೆ ಮಧ್ಯೆ ಇಟ್ಟಾಗ ನಾಚಿಕೆಯನ್ನು ಕಟ್ಟಿಕೊಂಡು ತಿರುಗಾಡಿದ್ರೆ ಬಂಡ ಜನರ ಪುಂಡತನ ಹೆಚ್ಚಾಗೋದು. ಪಾರ್ವತಿ, ನಿನ್ನ ಹಸಿ ತುಟಿಗಳಿಂದ ಬಿಸಿ ಮುತ್ತು ಕೊಟ್ಟು ತಣಿಸಬೋ ನನ್ನ ಅಂತರಂಗವನ್ನು. ನಿಮ್ಮಂಥ ಕಿರಾತಕರಿಗೆ ಸೆರೆ ಹಾಕುವ ನೀಚ ಹೆಣ್ಣು ನಾನಲ್ಲ ಕಣೋ. ಈ ಕನ್ನಡ ಭೂಮಿಯಲ್ಲಿ, ಕನ್ನಡ ನಾಡಿನಲ್ಲಿ ಹುಟ್ಟಿ ಬಂದ ಕನ್ನಡ ಕುವರಿ ನಾನು. ನನ್ನ ದೇಹ ನನ್ನ ಕೈ ಹಿಡಿದ ಗಂಡನಿಗೆ ಮಾತ್ರ ಮೀಸಲು. ಪಾರ್ವತಿ, ಪಾರ್ವತಿ, ನಿನ್ನ ಬರುಡಾದ ಬದುಕನ್ನು ನಿನ್ನ ನರಸಿಂಹನಿಗೆ ಅಭಿಷೇಕ ಮಾಡಿದೀಯಾ? ಒಮ್ಮೆ ನೋಡು ಈ ವಿಕ್ರಾಂತ್ ಗೌಡನ ಅರಮನೆಯನ್ನು, ಮಲ್ಲಿಗೆ ಮಂಟಪವನ್ನು ತರಿಸಬಲ್ಲ ಏ ವಿಕ್ರಾಂತ ಗೌಡ. ಒಮ್ಮೆ ಹೂ ಅಂದರೆ ಸಾಕು, ನಿಂತಲ್ಲಿ ವಜ್ರದ ಪಲ್ಲಕ್ಕಿಯನ್ನು ತರಿಸಬಲ್ಲೆ. ವಿಕ್ರಾಂತ್ ಗೌಡ, ಈಗಾಗಲೇ ನನ್ನ ಗರ್ಭದಲ್ಲಿ ದೇವಸ್ಥಾನದಲ್ಲಿ ಮಗು ಬೆಳೆದು ಹಾಕಿ ದೇವರಂತ ಮಗು ನನ್ನ ಗರ್ಭದಲ್ಲಿ ಬೆಳೀತಾ ಇದೆ. ಈಗ ನಾನು ತುಂಬ ಗರ್ಭಿಣಿ. ಒಂದು ಅರಮನೆಯಲ್ಲಿ ವಾಸ ಮಾಡೋ ಪಾರಿವಾಳ ಎಷ್ಟು ಎತ್ತರಕ್ಕೆ ಹಾರಿದ್ರು ಮತ್ತೆ ಮರಳಿ ಅರಮನೆಗೆ ಸೇರುತ್ತೆ ವಿನಃ
ಸೆರೆಮನೆಗೆ ಸೇರೋಕೆ ಸಾಧ್ಯನೂ ಇಲ್ಲ. ಮುಚ್ಚು ಬಾಯಿಗೈಯಾಳಿ. ಈ ಗೌಡನ ಕೋಟೆಯೊಳಗೆ ಸಿಲುಕಿದ್ವಿ ಅಂದಾಗ ಮೋಚಿನಲ್ಲಿ ಹಿಡಿದವಿರಲಿ, ಮೋಚಿನಲ್ಲಿ ಆಯ ತಪ್ಪಿದ್ರೆ ಹೂತಾಕುವೆ ಪಾತಾಳ ಲೋಕಕ್ಕೆ. ಸಾಧ್ವಿ ಶಿರೋಮಣಿಯರಿಗೆ ನೀನು ಮುಟ್ಟುವ ತಾಕತ್ತು ಇದೆಯೇನು? ಇಂಥ ಮಾತನಾಡೋಕೆ ನಾಚಿಕೆ ಆಗಲ್ಲ ನಿನಗೆ? ನೋಡು, ನಿನ್ನಂಥವನು ಕೋಟಿ ಕೋಟಿ ಕೊಟ್ರು ಅದು ಕೊರಳಲ್ಲಿ ಮಾಂಗಲ್ಯ ಇಲ್ಲದೆ ಹೋದ್ರೆ ತಿಪ್ಪಿಗೆ ಸಮ ಕಣೋ. ಅದೇ ಹೆಣ್ಣಿನ ಕೊರಳಲ್ಲಿ ಒಂದು ಮಾಂಗಲ್ಯ ಬಿದ್ರೆ ಅವಳ ಹತ್ರ ಏನು ಇರದೆ ಹೋದ್ರೂ ಪರವಾಗಿಲ್ಲ. ತಿಪ್ಪಿಯಲ್ಲಿ ಶ್ರೀಗಂಧದ ಮರ ಬೆಳೆದ ಹಾಗೆ ಕಣೋ. ಅದನ್ನ ನೀನು ಅರ್ಥ ಮಾಡಿಕೋ. ನಯವಂಚಕ ನಾಯಿ. ಹೊಡೆಯರೆ ಬಂದರೆ ಹೋದರಕ್ಕೆ ಕೈ ಹಾಕುವ ಹೋದರದ ಹೆಣ್ಣುಗಳನ್ನು ನನ್ನ ಅಂಗೈಯಲ್ಲಿ ಬುಗುರಿಯಂತೆ ಆಡಿಸಿ ಬಲ್ಲೆ. ಮಾಂಗಲ್ಯದ ಬಗ್ಗೆ ನನಗೆ ಹೇಳುವ ಆ ಹೆಣ್ಣೆ ಕೊರಳಲ್ಲಿ ಮಾಂಗಲ್ಯ ಧರಿಸಿ ಮುತ್ತೈದೆಯಾಗಿ ಬಾಳುತ್ತೇನೆಂದು ಹೇಳಿ ಮತ್ತೊಬ್ಬನ ಜೊತೆ ಮಂಚ ಹಚ್ಚುವ ಮುಂಚೆ ಮಾಂಗಲ್ಯ ಬಿಚ್ಚಿ ಸುಖ ಪಡೆಯುವ ಸೂಳ್ಯರು ಈ ಕಲಿಯುಗದಲ್ಲಿ ತುಂಬು ತುಳುಕಿದ್ದಾರೆ. ನಿನಗೆ ಏನು ಗೊತ್ತು? ಲೇ ಮುಚ್ಚೋ ಬಾಯಿನ. ಈ ನಮ್ಮ ಭಾರತದಲ್ಲಿ ಹುಟ್ಟಿರೋ ಭಾರತ ನಾರಿಯರ ಬಗ್ಗೆ ಮಾತಾಡುವ ಯೋಗ್ಯತೆ ನಿನಗಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ಭಾರತ ನಾರಿಗೂ ನಿನ್ನ ತೆರೆ ಬಾಗಲೇಬೇಕು. ನಮ್ಮಂತ ನಾರಿಯರು ಈ ದೇಶಕ್ಕೆ ಕಿರೀಟ ಗೌರವದ ಕಳಶ ಇದ್ದ ಹಾಗೆ. ಅವರ ಗೌರವಕ್ಕೆ ಧಕ್ಕೆ ತರುವ ತಾಕತ್ತು ನಿನ್ನದಲ್ಲ, ಅದರ ಅವಶ್ಯಕತೆಯೂ ನಿನಗಿಲ್ಲ. ಮೊದಲು ತೊಲಗಾಚೆಯಲ್ಲಿಂದ. ಪಾರ್ವತಿ, ನಿಮ್ಮಂತ ಗರತಿಯರನ್ನು ಸಾಲು ಸಾಲಾಗಿ ಕೊಂಡುಕೊಳ್ಳಬಲ್ಲ ಈ ವಿಕ್ರಾಂತ ಗೌಡ ಸುಮ್ಮನೆ ತಲೆ ಕೆಡಿಸಿಕೊಳ್ಳದೆ ಒಪ್ಪಿಕೋ ಈ ವಿಕ್ರಾಂತ ಗೌಡನ ದೇಹವನ್ನು. ಲೇ ಪಾಪಿ, ದೂರ ನಿಲ್ಲು. ನೋಡು, ನಿನ್ನಂಥ ಪ್ರೀತಿಗೆ ಬೆಂಕಿ ಹಾಕಬೇಕು. ಛೀ, ಮನುಷ್ಯತ್ವ ಎಂಬುದು ಇಲ್ಲವೇನೋ ನಿನಗೆ? ಲೇ, ಈಗ ನಿಂತು ಮಾತಾಡ್ತಾ ಇದೆಯಲ್ಲ, ನೀನು ಸತ್ತು ಹೋದ್ರೆಲ್ಲ ನೀನು ಬದುಕಿದ್ರು ಸಹ ನಿಲ್ಲೋಕೆ ಜಾಗ ಸಿಗಲ್ಲ ಕಣೋ ಈ ಭೂಮಿ ಮೇಲೆ. ಸಾಧ್ವಿ ಶಿರೋಮಣಿಗೆ ಕಾಡಿದ್ದೆ ಆದ್ರೆ ಸತ್ತ ಮೇಲೆ ಹೂಳೋಕೆ ಜಾಗ ಸಿಗಲ್ಲ. ನೆನಪಿರ್ಲಿ ನಿನಗೆ. ಪಾರ್ವತಿ, ನಿನ್ನ ಉಪದೇಶ ಕೇಳೋದಕ್ಕೆ ನಾನೇನು ಮೂರ್ಖನಲ್ಲ. ನಿನ್ನ ಪ್ರೀತಿಯ ಸವಿಂದ ಊಟಲು ಉಣ್ಣಲು ಬಂದನಲ್ಲ ನಾನು. ನಿನ್ನ ಬರುಡಾದ ಬದುಕನ್ನು ಕಷ್ಟದಲ್ಲಿ ವ್ಯರ್ಥ ಮಾಡದೆ ಒಪ್ಪಿಕೋ ಈ ವಿಕ್ರಾಂತ ಗೌಡನ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ವೋ ಮೂರ್ಖ? ಸುಮ್ಮನೆ ಹೊರಟು ಹೋಗ್ತೀಯೋ ಇಲ್ಲ ದಾರಿ ಬಿಡ್ತೀಯೋ? ಹುಲಿಯ ಕೈಯಲ್ಲಿ ಜಿಂಕೆ ಸಿಕ್ಕರೆ ಬೇಟೆ ಆಡುವುದನ್ನು ಬಿಡುತ್ತದೆ. ಗರುಡನ ಕಣ್ಣಿಗೆ ಸರ್ಪ ಕಂಡರೆ ಕುಕ್ಕಿ ತಿನ್ನೋದು ಬಿಡುತ್ತದೆ. ಎಂದಿಗೂ ಸಾಧ್ಯವಿಲ್ಲ. ಮಕರಂದಕ್ಕಾಗಿ ಬಂದ ತುಂಬಿ ಮಕರಂದವನ್ನು ಹೀರುವುದು ಬಿಡುತ್ತದೆ, ಅದೆಂದಿಗೂ ಬಿಡುವುದಿಲ್ಲ. ಪಾರ್ವತಿ, ನೀನು ಸಿಕ್ಕಿರೋದು ನನಗೆ ಹೊಸ ಭೇಟಿ. ಹಬ್ಬಲಿಸುತ್ತಿದೆ ಈ ಬೇಟೆಗಾರನ ಮನದಾಶೆ. ಲೇ ವಿಕ್ರಾಂತ ಗೌಡ, ಈ ಗರತಿ ಹೆಣ್ಣು ಸಾಮಾನ್ಯ ಅಲ್ಲ ಕಣೋ. ನಿನ್ನಂಥವನ ಪಾಲಿಗೆ ಆಗ್ಲಿ ಕೊಂಡ ಇದ್ದ ಹಾಗೆ. ನಿನಗೆ ಮುಟ್ಟುವ ಧೈರ್ಯ ಇದ್ದಿದ್ದೆ ಆದ್ರೆ ಮುಟ್ಟಿ ನೋಡು, ನಿಂತ ಜಾಗದಲ್ಲಿ ಸುಟ್ಟು ಭಸ್ಮವಾಗಿ ಹೋಗ್ತೀಯ. ಎಚ್ಚರ ಮಾತಿಗೆ ಬೆಪ್ಪನಂತೆ ವರ್ತಿಸಲು ನಾನೇನು ಹುಚ್ಚನಲ್ಲ. ನೆನೆಸಿಕೋ ನಿನ್ನ ಅಂತರಂಗದ ದೇವರ. ಬಿಡುವವರ ಕೈಯನ್ನು ಬಿಟ್ಟರೆ ಪ್ರಾಣ ಉಳಿಯುವುದು, ಇರದಿದ್ದರೆ ಹೋಗುವುದು ನಿನ್ನ ಪ್ರಾಣ. ಯೋರಲೇ ನೀನು? ಈ ಗೌಡ ಮೋಹಿಸಿದ ಹೆಣ್ಣನ್ನು ರಕ್ಷಿಸಲು ಬಂದವನು. ಹೊರಟು ಹೋಗು ಇಲ್ಲಿಂದ. ಇಷ್ಟು ದಾದ, ನೀನೇಕೆ ಇಲ್ಲಿ ಆಶ್ಚರ್ಯವಾಗಿದೆಯಲ್ಲ? ಕಷ್ಟ ಕಾಲದಲ್ಲಿ ಮೇಲೆ ಕುಂತ ದೇವರು ಬರ್ತಾನೋ ಇಲ್ಲವೋ ಗೊತ್ತಿಲ್ಲ, ಆದರೆ ಈ ದಾದ ಬಂದೇ ಬರುತ್ತಾನೆ. ಏ ಗೌಡ, ಪರಸ್ತ್ರೀಯರ ಮೇಲೆ ಕಾಮ ತೀರಿಸಿಕೊಳ್ಳಲು ನಾಯಿ ತರ ಜೊಲ್ಲು ಸುರಿಸ
ಸುತ್ತ ಕುಳಿತಿರುವೆಯಲ್ಲ, ನಾಚಿಕೆಯಾಗಬೇಕು ನಿನ್ನ ಹೇಸಿ ಜನ್ಮಕ್ಕೆ. ವಿಷ್ಣುದಾದ ಏನು ಮಾತನಾಡ್ತಾ ಇರುವೆಯಾ? ಕುಡಿದು ಮಾತನಾಡ್ತಾ ಇರುವೆಯೋ? ಆರ್ ಯು ಓಕೆ? ಎಸ್, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಹಾಗಾದರೆ ಈ ಬೇಟೆಯನ್ನು ಇಂದು ನಾನು ಅನುಭವಿಸಲೇಬೇಕು. ಯಾಕೆಂದರೆ ಇದು ಬಹುದಿನದ ಫಲ. ಬೇಕಿದರೆ ಮೊದಲು ನೀನು ಅನುಭವಿಸು, ನಂತರ. ಲೇಗೌಡ, ಇನ್ನೊಂದು ಮಾತು ಅಶ್ಲೀಲವಾಗಿ ಮಾತು ಹೊರಬಂದರೆ ಇಂದೇ ನಿನ್ನ ಉಸಿರಿಗೆ ನಾಂದಿ. ತಾಯಿಯಾಗಿ ಹಾಲು ಕುಡಿದು ಪರಸ್ತ್ರೀಯರ ಮೇಲೆ ಕಾಮ ಪಡುವವನು ನಾನಲ್ಲ. ಸುಮ್ಮನೆ ಹೇಳುತ್ತಿರುವೆ, ಹೊರಟು ಹೋಗು ಇಲ್ಲಿಂದ. ದಾದಾ, ನೀನು ವಿಷ್ಣು ದಾದ. ಹೆಣ್ಣು ಹೊನ್ನು ಮಣ್ಣು ನಿನಗೆ ಹೇಗೆ ಬೇಕಾದರೂ ಉಪಯೋಗಿಸಬಹುದು. ಬೇಕಿದ್ದರೆ ನಿನಗೆ ಬೇರೆ ವ್ಯವಸ್ಥೆ ನಾನು ಮಾಡುತ್ತೇನೆ. ಹೊರಟು ಹೋಗು ಇಲ್ಲಿಂದ. ಲೇಗೌಡ, ಹಾಗಿದ್ದರೆ ರಸವೇರಿದ ರಸಗುಳ್ಳ ತರ ಇರುವ ನಿನ್ನ ಮಗಳನ್ನು ಕಳಿಸುವೆಯೋ ನನ್ನ ಅಂತಃಪುರಕ್ಕೆ? ಲೇ ವಿಷ್ಣು, ಮಾತಿನಲ್ಲಿ ಹಿಡಿತವಿರಲಿ ಮಗನ. ಹೆಚ್ಚಿಗೆ ಮಾತನಾಡಿದರೆ ನಿನ್ನ ಬಿಸಿ ರಕ್ತ ನನ್ನ ಕಾಲು ಅಭಿಷೇಕ ಆಗುದು. ಎಚ್ಚರ ಮಗನ. ಲೇಗೌಡ, ಈ ವಿಷ್ಣುದಾದ ಸಾಮಾನ್ಯದವನಲ್ಲ, ರೊಚ್ಚಿಗೆದ್ದ ಕಿರಾತಕ. ಸುಮ್ಮನೆ ಹೇಳುತ್ತಿರುವೆ, ಹೊರಟು ಹೋಗು ಇಲ್ಲಿಂದ. ಇರದಿದ್ದರೆ ನೀನು ಗಳಿಸಿದ ಕೋಟಿ ಕೋಟಿ ಆಸ್ತಿಯನ್ನು ಅನುಭವಿಸದೆ ಇಂದೇ ನಿನ್ನ ಅಂತಿಮ ಯಾತ್ರೆ ನಾನು ಮಾಡಬೇಕಾಗುತ್ತದೆ. ಓಹೋ, ಇವನಿಂದ ನನಗೆ ಇನ್ನೂ ತುಂಬಾ ಕೆಲಸವಾಗಬೇಕಾಗಿದೆ. ಈಗಲೇ ಇವನನ್ನು ಎದುರು ಹಾಕಿಕೊಂಡ್ರೆ ಮುಂದೆ ನನಗೆ ತೊಂದರೆ. ಹಾ ವಿಷ್ಣುದಾದ, ನನ್ನದು ತಪ್ಪಾಯ್ತು, ನನ್ನನ್ನು ಕ್ಷಮಿಸು. ನಾನಿನ್ನು ಬರುತ್ತೇನೆ. ನನ್ನನ್ನು ಎದುರು ಹಾಕಿಕೊಂಡರೆ ಆಪತ್ತು ಖಂಡಿತ. ಇರಲಿ, ಯಾರಮ್ಮ ನೀನು? ಇಂತಹ ದುಷ್ಟನ ಕೈಯಲ್ಲಿ ಹೇಗೆ ಸಿಲುಕಿಕೊಂಡ? ಅದು ನನಗೆ ನೀರು ಬೇಕಾಗಿತ್ತಪ್ಪ. ಅದಕ್ಕೆ ನದಿಗೆ ಹೋಗ್ಬೇಕು ಅಂತ ಈ ದಾರಿಗೆ ಬಂದೆ. ಆ ಪಾಪಿ ನಾನು ತುಂಬು ಗರ್ಭಿಣಿ ಅಂತ ಗೊತ್ತಿದ್ದು ಸಹ ನನ್ನ ಮೇಲೆ ಕಾಮದ ಕಣ್ಣು ಹಾಕಲು ಬಂದ. ಸರಿಯಾದ ಸಮಯಕ್ಕೆ ನೀನು ಬಂದಿಯಪ್ಪ. ನಿನ್ನಿಂದ ತುಂಬಾ ಉಪಕಾರವಾಯ್ತು. ಚಿಂತಿಸಬೇಡಮ್ಮ, ಇಂತಹ ಸೊಕ್ಕಿನ ಶ್ರೀಮಂತರಿಗೆ ನಾನು ಹುಲಿಯಾಗಿ ಹುಟ್ಟಿ ಬಂದಿದ್ದೇನೆ. ಇವನನ್ನು ಬೇಟೆ ಆಡುವುದಕ್ಕೆ ಕಾದು ಕುಳಿತಿದ್ದೇನೆ. ಇರಲಿ, ತಮ್ಮ ಹೆಸರು? ನನ್ನ ಹೆಸರು ಪಾರ್ವತಿ ಅಂತ. ನಾನು ಈ ಊರಿನಲ್ಲಿ ಬಡ ರೈತ ಇದ್ದಾರಲ್ಲ, ಶಿವಶಂಕರ ಅವರ ಹೆಂಡತಿ, ನರಸಿಂಹನ ಅತ್ತಿಗೆ. ಅದಿರ್ಲಪ್ಪ, ನೀನು ನನ್ನ ಮಾನ ಕಾಪಾಡೋದಕ್ಕೆ ನಿನಗೆ ನಾನು ತುಂಬಾ ಧನ್ಯವಾದ. ಅಳಬೇಡಮ್ಮ, ಅಳಬೇಡ. ಇಂಥವರಿಗೆ ಒತ್ತು ಬುದ್ಧಿ ಕಲಿಸಲೆಂದೇ ನಾನು ಬಂದಿದ್ದೇನೆ. ಇರಲಿ, ಈ ಘಟನೆ ನಿಮ್ಮ ಮನೆಯವರಿಗೆ ತಿಳಿಸಬೇಡಿ. ಮುಂದೆ ಏನಾದರೂ ತೊಂದರೆಯಾಗಬಹುದು. ಅವರ ಅಲ್ರಿ, ನೀನು ಕೂಡ ತಗೊಂಡು ನೀವು ಯಾಕೆ ಬರಕ್ ಹೋಗಿದ್ರಿ? ಅಲ್ಲಿ ಹೇಳಿದ್ರೆ ನಾನು ತಗೊಂಡ್ ಬರ್ತಿದ್ನಿಲ್ಲ. ಅಪ್ಪರನ್ ಕೇಳಿದ್ರಿ ನೀರ್ ತರಕ್ ಹೋಗ್ಯಾರ ಅಂತ ಹೇಳಿದೆ. ಹೋಗ್ಲಿ, ಇಷ್ಟಾಗಿ ತಡ ಮಾಡಿದ್ರಿವಾ? ಮದರಂಗಿ, ದಾರಿಯಲ್ಲಿ ಹೋಗ್ಬೇಕಾದ್ರೆ ಆ ಪಾಪಿ ವಿಕ್ರಾಂತ ಗೌಡ ಇದ್ದಾನಲ್ಲ, ಒಂಟಿಯಾಗಿರೋ ನನ್ನ ಕಂಡು ನನ್ನ ಬಲಾತ್ಕಾರ ಮಾಡೋಕೆ ಪ್ರಯತ್ನ ಪಟ್ಟ ಅಮ್ಮ. ಪಾಪ ದೇವ್ರ ಹಾಗೆ ಈ ಪುಣ್ಯಾತ್ಮ ಬಂದು ನನ್ನ ಮಾನ ಕಾಪಾಡಿದ್ರು. ಯವ್ವ, ಆ ಗೌಡ್ ನನ್ನ ಕೈಯಾಗ ಸಿಗ್ಬೇಕ. ಅವನ ಚಟ್ಟ ಕಟ್ಟಿ ಅವನ ಊರಿಂದ ಆಚೆಗೆ ಹಾಕ್ತಾನ. ಹೋಗ್ಲಿ ಬಿಡವ, ಈಗಾರ ಬಿಟ್ಟಲ್ಲ. ಯಪ್ಪ, ನೀವು ಯಾರೇನೋ ಗೊತ್ತಿಲ್ಲ. ನಮ್ಮ ಅವ್ವಾರನ್ನ ಕಾಪಾಡೋದಕ್ಕಾಗಿ ತುಂಬಾ ಧನ್ಯವಾದಗಳನ್ನ. ಇರಲಿ, ಇದು ನನ್ನ ಕರ್ತವ್ಯ. ಆಯ್ತ್ರಿ ಅವರ, ಹೋಗುನ್ ಬರ್ರಿ. ಹಾ ಮದರಂಗಿ, ಒಂದ್ ಮಾತು, ಇಲ್ಲಿ ನಡೆದ ವಿಷಯನ ದಯವಿಟ್ಟು ಮನೇಲಿ ಯಾರಿಗೂ ಹೇಳ್ಬೇಡ. ಹೇಳಂಗಿಲ್ಲವಾ? ಬಾ ಹೋಗೋಣ, ನಡೆಯೋ. ಲೇಗೌಡ, ಇನ್ನು ಮುಂದೆ ಇದೆ ನಿನಗೆ ಮಾರಿ ಹಬ್ಬ. ಹೇ 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 ಲಾರಲ ಹೇ 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 ಲಾ
ನನ್ನದೇ ಹಾರಾಟ, ನನ್ನದೇ ದರ್ಬಾರ. ಈ ಊರಲ್ಲಿ ಯಾರಾದರೂ ನನಗೆ ಎದುರಾಗಿ ನಿಂತರೆ ಇಂಚಾಗಿ ಕತ್ತರಿಸಿ ಹಾಕುತ್ತೇನೆ. ನಾನು ಅಂದುಕೊಂಡ ಕಾರ್ಯ ಇನ್ನುವರೆಗೆ ಯಾವುದು ಕೈ ತಪ್ಪಿಲ್ಲ, ತಪ್ಪೋದು ಇಲ್ಲ. ಈ ಮನೆಗೆ ನಾನು ರಾಜನಾಗಬೇಕಾದ್ರೆ ಆ ಐಶ್ವರ್ಯವನ್ನು ಮದುವೆಯಾಗಲೇಬೇಕು. ನನ್ನ ಮೋಹದ ದಾವನ್ನು ತೀರಿಸಿಕೊಂಡು ಅವಳ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಕೊಂಡ ನಂತರ ಅವಳನ್ನು ಬೀದಿಗೆ ಬಿಸಾಕಿದರಾಯಿತು. ಆ ವಿಕ್ರಾಂತ ಗೌಡನನ್ನು ಅಷ್ಟೇ ಆದಷ್ಟು ಬೇಗನೆ ಮುಗಿಸಿದರಾಯಿತು. ಡ್ಯಾಡಿ, ಡ್ಯಾಡಿ, ಏನ್ ಮಾಡ್ತಾ ಇದ್ದೀರಾ? ಮಾವನವರು ಮನೆಯಲ್ಲಿಲ್ಲ, ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಐಶ್ವರ್ಯ, ಏನಾದರೂ ಕೆಲಸಕ್ಕೆ? ಹೌದು ಮಾವ, ಡ್ಯಾಡಿ ಅವರ ಹತ್ರ ಸ್ವಲ್ಪ ಕೆಲಸವಿತ್ತು. ಐಶ್ವರ್ಯ, ಐಶ್ವರ್ಯ, ನಿನ್ನ ಅಂದ ಚಂದ ನೋಡಲು ನನ್ನೆರಡ ಕಣ್ಣ ಸಾಲದು. ಆದಷ್ಟು ಬೇಗ ನಾವಿಬ್ಬರು ಮದುವೆ ಮಾಡಿಕೊಂಡ ಸುಖದಂಜನೆ ಏನಂತೀಯ? ಮದುವೆ? ನಾನು ನಿನ್ನ ಮದುವೆ ಆಗ್ಬೇಕಾ? ಅದು ನಿನ್ನ ಕನಸಿನ ಮಾತು. ದಿನ ಬೆಳಗಾದ್ರೆ ಸಾಕು ಸಿಗರೇಟು ಸಾರಾಯಿ ಅಂತ ಇರುವ ನಿನ್ನನ್ನು ನಾನು ಮದುವೆ ಆಗ್ಬೇಕಾ? ಐಶ್ವರ್ಯ, ಐಶ್ವರ್ಯ, ನನಗೇನು ಕಡಿಮೆಯಾಗಿದೆ. ನಿನ್ನ ತಂದೆನೇ ಹೇಳಿದ್ದಾನೆ, ನೀನೇನು ನನಗೆ ಸ್ವಂತ ಅಂತ. ನೀನೇನೇ ಹೇಳಿದ್ರು ಐ ಡೋಂಟ್ ಕೇರ್. ನೀನು ನನ್ನವರಾಗಲೇಬೇಕು. ಕಂಡ ಕಂಡ ಸ್ತ್ರೀಯರೊಂದಿಗೆ ಚಲ್ಲಾಟ ಆಡುತ್ತಿರುವ ನಿನ್ನನ್ನು ನಾನು ಮದುವೆ ಆಗ್ಬೇಕೆ? ದಿನ ಬೆಳಗಾದ್ರೆ ಸಾಕು ಲಾಂಗು ಮಚ್ಚು ಅಂತ ರಕ್ತದಲ್ಲೇ ಕೈ ತೊಳಿತಿರುವ ನಿನ್ನನ್ನು ನಾನ್ ಮದುವೆ ಆಗುವುದೇ? ನಾನೇನು ಬೇಕಾದ್ರೂ ನೋಡುತ್ತೀನಿ, ಅದು ನನ್ನ ಇಷ್ಟ. ನೀನು ನನಗೆ ಬೇಕು ಅಷ್ಟೇ. ಬೇಕು ಅಂದ್ರೆ ನಾನೇನು ಸಂತೆಯಲ್ಲಿ ಸಿಗುವ ಹಣ್ಣಲ್ಲ. ನನ್ನ ಲೈಫು ನನ್ನ ಇಷ್ಟ, ಅದನ್ನ ಕೇಳೋದಕ್ಕೆ ನೀನ್ ಯಾರು? ನನ್ನ ಸಿಟ್ಟನ್ನು ನೆತ್ತಿಗೆಬ್ಬಿಸಬೇಡ. ನನ್ನನ್ನು ಮನಸ್ಸು ಮಾಡಿದರೆ ಮುಗಿಯಿತು. ನೀನೆಂದಿಗೂ ನನ್ನ ಸ್ವಂತ. ಒಪ್ಪಿ ಮದುವೆ ಆದರೆ ಒಳ್ಳೆಯದು, ಇಲ್ಲದಿದ್ದರೆ ಬಲವಂತವಾಗಿ ಮದುವೆಯಾಗಬೇಕಾಗುತ್ತದೆ. ಎತ್ತರ. ನೀನು ಒಬ್ಬ ಗಂಡಸ, ಕೋಟ್ಯಾಂತರ ಆಸ್ತಿರುವ ನನಗೆ ಈ ರೀತಿ ಮದುವೆ ಆಗುವಂತ ಒತ್ತಾಯಿಸ್ತಾ ಇದೆಯಲ್ಲ, ನೀನು ಗಂಡಸೇ ಅಲ್ಲ. ನೋಡು, ನಿನ್ನ ಯೋಗ್ಯತೆ ಏನು, ನನ್ನ ಯೋಗ್ಯತೆ ಏನು? ನೀನು ನನ್ನ ಮದುವೆ ಆಗ್ತೀಯ, ನನ್ನ ಮದುವೆ ಆಗೋ ಯೋಗ್ಯತೆ ನಿನ್ಗೆ ಯಾವತ್ತೂ ಇಲ್ಲ. ನಾನು ಗಂಡಸು ಹೌದು ಅಲ್ಲೋ ಅನ್ನೋದನ್ನು ನಿನಗೆ ಈಗಲೇ ತೋರಿಸುವೆ. ಹೂ ಅಂದರೆ ಈಗಲೇ ತೋರಿಸುವೆ, ಬೇಡ ಅಂದರೆ ಮದುವೆ ಆದ ನಂತರ ತೋರಿಸುವೆ. ಹಾಗಾದ್ರೆ ಈ ವಿಷಯ ನನ್ನ ತಂದೆಗೆ ತಿಳಿಸ್ತೀನಿ. ಹೇಗೋ ನನಗೇನು ಭಯವಿಲ್ಲ. ಆದಷ್ಟು ಬೇಗ ಇವಳ ದೇಹವನ್ನು ಸವಿದು ಇವಳ ನಂತರ ಇವಳನ್ನು ಸುಡುಗಾಡಕ್ಕೆ ಪಾರ್ಸಲ್ ಮಾಡಿದ್ರಾಯ್ತು. ಬೇಡ ಮಾವ, ನನ್ನನ್ನೇನ್ ಮಾಡ್ಬೇಡ. ಗೌಡ್ರ ಗೌಡ್ರ, ಇದೇನು ಸಂಖ್ಯಾ, ನೀನ್ ಇಲ್ಲಿ ಬಂದಿ? ತಂದೆಯವರು ಮನೇಲಿಲ್ಲ, ಏನಾದ್ರೂ ಕೆಲಸವಿತ್ತೆ? ಹೌದ್ರಿ ಅವರ ಕೆಲಸ ಇದ್ರಿ. ಕವನ್ಯಾಕ ಸಾಧಿಗ್ಯಾಕ 25 ಆಳು ಹೇಳಿದ್ರಿ. ಅವ್ರು ಬರ್ಲಾರ ಕೊಂತ ಬ್ಯಾಸರಾಗಿ ಬಂದ್ ನೋಡ್ರಿ ಅವರ ಇಲ್ಲಿಗೆ. ಹೌದೇ, ತಂದೆಯವರು ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಎಲ್ಲ ವಿಷಯನೂ ತಿಳಿಸ್ತೀನಿ. ಆಯ್ತ್ರಿ ಅವರ, ಗೌಡ್ರ ಬಂದ ತಪ್ಪದ ಹೇಳ್ರಿ, ನಾನಿನ್ನ ಬರ್ತೀನಿ. ಹಾ ಸಂಖ್ಯಾ, ನಿಂತ್ಕೋ. ಬಾಗಲಕೋಟ್ನಲ್ಲಿ ನನಗೆ ಸ್ವಲ್ಪ ಕೆಲಸವಿದೆ. ಡ್ರೆಸ್ ಚೇಂಜ್ ಮಾಡಿ ಆದಷ್ಟು ಬೇಗ ಕಾರ್ ಕ್ಲೀನ್ ಮಾಡು, ಬೇಗ ಬಾ. ಆಯ್ತ್ರಿ ಅವರ, ಹಿಂಗ್ ಹೋಗಿ ಹಂಗ ಬರ್ತೇನ್ರಿ. ಬರುವ ಹೊತ್ನ್ಯಾಗ ಅವ್ರಾದಾಗ ಇಟ್ಟಲ್ಲ ಅಂಗಡಿ ಬಜ್ಜಿ ಒಂದ್ ಚಲೋ ಮಾಡಿರ್ತಾರ್ರಿ, ಒಂದ್ ಪ್ಲೇಟ್ ಚಂದ ಬರೋಣ್ರಲ್ಲೇ. ಆಯ್ತು. ಜಸ್ಟ್ ಮಿಸ್ ಆಯ್ತು. ಆ ಸಂಗು ಬರದಿದ್ರೆ ಇವತ್ತು ಐಶ್ವರ್ಯಗೆ ಒಂದು ಗತಿ ಕಾಣಿಸಬಹುದಾಗಿತ್ತು. ಈ ಸಮಯ ಹೋದರೆ ಏನಾಯ್ತು, ಮತ್ತೆ ಎಂದಾದರೂ ಒಂದನ್ನು ನೋಡಿದ್ರೆ ಆಯ್ತು.